ದಯವಿಟ್ಟು ಇದನ್ನು ಜನ ತಿರಸ್ಕರಿಸಬೇಕು. ದೇಶಕ್ಕೆ ಬಿಜೆಪಿ ಕೊಡುಗೆ ಏನು ಅನ್ನೋದು ಕಾಂಗ್ರೆಸ್ ಅಲ್ಲ, ದೇಶಕ್ಕೆ BJP ಕೊಡುಗೆ ಏನು ಅಂತ 10 ವರ್ಷದಿಂದ ಜನ ಮತದಾರ ಪ್ರಭು ನೋಡಿದ್ದಾನೆ. ಮುಂದೆ ಅವ್ರ ಕೊಡುಗೆ ಏನಿತ್ತಂತೂ ನೋಡಿದ್ದಾನೆ. 60 ವರ್ಷದಲ್ಲಿ ಏನು ಮಾಡಿದರು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಭಾಳ ದೊಡ್ಡ ದೊಡ್ಡ ಆಶ್ವಾಸನೆ ಕೊಟ್ಟು ಬಂದರು. ಏನಾಗಿದೆ, 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದರು. ಹಗರಣದಲ್ಲಿ ಸಿಕ್ಕಾಕೊಂಡು, ಚಕ್ದಲ್ಲಿ ಹಗರಣವನ್ನು ಮಾಡಿ ಸಿಕ್ಕಾಕೊಂಡ ನಂತರ ಸಹಿತ ಮಂತ್ರಿ ಇವತ್ತು ರಾಜೀನಾಮೆ ಕೊಟ್ಟಿಲ್ಲ. ಎಂಟೈರ್ ಕರ್ನಾಟಕ ಸರ್ಕಾರ ಇದರಲ್ಲಿದೆ, ಮುಖ್ಯಮಂತ್ರಿನೂ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಹಾಗಾಗಿ ಮೊದಲು ಇದನ್ನು CBI ಕೊಟ್ಟು ಬಂಧಿಸಲಿ, ಆಮೇಲೆ BJP ನಾಗೇಂದ್ರನ ಬಂಧಿಸ್ಬೇಕು. ಇಲ್ಲಾಂದರೆ ಎಷ್ಟು ಸಾಧ್ಯ, ಎಲ್ಲವೂ ಮಾಡೋಕ್ಕಾಗಲ್ಲ, ಯಾಕಂದರೆ ಎವ್ರಿಥಿಂಗ್ ಚಕ್ಕದಲ್ಲಿ ಆಗಿದೆ. ಆದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ಹಗರಣವನ್ನು ಮುಚ್ಚಾಕು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಮೊದಲು ನಾಗೇಂದ್ರನ ಬಂಧಿಸಬೇಕು, CBI ಕೊಡಬೇಕು. ಆವಾಗ ಇವ್ರು ಏನು ಮಾಡಿದ್ದಾರೆ ಕಾಂಗ್ರೆಸ್ದವರು ಅನ್ನೋದು ಗೊತ್ತಾಗುತ್ತೆ. ಬಿಜೆಪಿ 40% ಸರ್ಕಾರ ಅಂತಿದ್ರು, ಈಗ ಇವ್ರದ್ದು ಎಷ್ಟು ಪರ್ಸೆಂಟ್? ಇವ್ರು 100% ಸರ್ಕಾರ ಇವರು. ಯಾಕಂದರೆ ಏನೂ ಇಲ್ಲ, 187 ಕೋಟಿ ತೆಗೆದಾರೆ. ಕೇಂದ್ರದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಇದ್ದರೆ CBI ಕೊಡಿ ಅಂತ್ಯತ ಅನ್ನುವಂಥದ್ದು, ಅಂದರೆ ಕೈಗೊಂಬೆ ಆಗಿದೆ ಅನ್ನುವಂಥದ್ದು. ನೋಡ್ರಿ, ಕೇಂದ್ರದಲ್ಲಿ ಯಾವುದಿದೆ ಅನ್ನೋದರ ಆಧಾರದ ಮೇಲೆ ಇದು ತೀರ್ಮಾನ ಮಾಡಬಾರ್ದು. ಇದು ಬಹುಕೋಟಿ ಹಗರಣ ಇದು, ಮತ್ತು ಇದರಲ್ಲಿ ಬ್ಯಾಂಕ್ ಎಂಪ್ಲಾಯೀಸು ಇದ್ದಾರೆ. ಅವ್ರ ಮೇಲೆ ನೇರವಾಗಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಿಕ್ಕೆ ಬರೋದಿಲ್ಲ. ಇವೆಲ್ಲ ಸಂಗತಿಗಳು ಸರಿಯಾದ ತನಿಖೆ ಆಗಬೇಕು ಮತ್ತು ಇದನ್ನು ಲಾಜಿಕಲ್ ಎಂಡಿಗೆ ಹೋಗ್ಬೇಕಂದ್ರೆ CBI ತನಿಖೆ ಆಗಬೇಕು. ಥ್ಯಾಂಕ್ ಯು. ಇದನ್ನು ಜನ ತಿರಸ್ಕರಿಸಬೇಕು. ದೇಶಕ್ಕೆ ಬಿಜೆಪಿ ಕೊಡುಗೆ ಏನು ಅನ್ನೋದು ಕಾಂಗ್ರೆಸ್ ಅಲ್ಲ, ದೇಶಕ್ಕೆ BJP ಕೊಡುಗೆ ಏನು ಅಂತ 10 ವರ್ಷದಿಂದ ಜನ ಮತದಾರ ಪ್ರಭು ನೋಡಿದ್ದಾನೆ. ಮುಂದೆ ಅವ್ರ ಕೊಡುಗೆ ಏನಿತ್ತಂತೂ ನೋಡಿದ್ದಾನೆ. 60 ವರ್ಷದಲ್ಲಿ ಏನು ಮಾಡಿದರು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಭಾಳ ದೊಡ್ಡ ದೊಡ್ಡ ಆಶ್ವಾಸನೆ ಕೊಟ್ಟು ಬಂದರು. ಏನಾಗಿದೆ, 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದರು. ಹಗರಣದಲ್ಲಿ ಸಿಕ್ಕಾಕೊಂಡು, ಚಕ್ದಲ್ಲಿ ಹಗರಣವನ್ನು ಮಾಡಿ ಸಿಕ್ಕಾಕೊಂಡ ನಂತರ ಸಹಿತ ಮಂತ್ರಿ ಇವತ್ತು ರಾಜೀನಾಮೆ ಕೊಟ್ಟಿಲ್ಲ. ಎಂಟೈರ್ ಕರ್ನಾಟಕ ಸರ್ಕಾರ ಇದರಲ್ಲಿದೆ, ಮುಖ್ಯಮಂತ್ರಿನೂ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಹಾಗಾಗಿ ಮೊದಲು ಇದನ್ನು CBI ಕೊಟ್ಟು ಬಂಧಿಸಲಿ, ಆಮೇಲೆ BJP ನಾಗೇಂದ್ರನ ಬಂಧಿಸ್ಬೇಕು. ಇಲ್ಲಾಂದರೆ ಎಷ್ಟು ಸಾಧ್ಯ, ಎಲ್ಲವೂ ಮಾಡೋಕ್ಕಾಗಲ್ಲ, ಯಾಕಂದರೆ ಎವ್ರಿಥಿಂಗ್ ಚಕ್ಕದಲ್ಲಿ ಆಗಿದೆ. ಆದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ಹಗರಣವನ್ನು ಮುಚ್ಚಾಕು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಮೊದಲು ನಾಗೇಂದ್ರನ ಬಂಧಿಸಬೇಕು, CBI ಕೊಡಬೇಕು. ಆವಾಗ ಇವ್ರು ಏನು ಮಾಡಿದ್ದಾರೆ ಕಾಂಗ್ರೆಸ್ದವರು ಅನ್ನೋದು ಗೊತ್ತಾಗುತ್ತೆ. ಬಿಜೆಪಿ 40% ಸರ್ಕಾರ ಅಂತಿದ್ರು, ಈಗ ಇವ್ರದ್ದು ಎಷ್ಟು ಪರ್ಸೆಂಟ್? ಇವ್ರು 100% ಸರ್ಕಾರ ಇವರು. ಯಾಕಂದರೆ ಏನೂ ಇಲ್ಲ, 187 ಕೋಟಿ ತೆಗೆದಾರೆ. ಕೇಂದ್ರದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಇದ್ದರೆ CBI ಕೊಡಿ ಅಂತ್ಯತ ಅನ್ನುವಂಥದ್ದು, ಅಂದರೆ ಕೈಗೊಂಬೆ ಆಗಿದೆ ಅನ್ನುವಂಥದ್ದು. ನೋಡ್ರಿ, ಕೇಂದ್ರದಲ್ಲಿ ಯಾವುದಿದೆ ಅನ್ನೋದರ ಆಧಾರದ ಮೇಲೆ ಇದು ತೀರ್ಮಾನ ಮಾಡಬಾರ್ದು. ಇದು ಬಹುಕೋಟಿ ಹಗರಣ ಇದು, ಮತ್ತು ಇದರಲ್ಲಿ ಬ್ಯಾಂಕ್ ಎಂಪ್ಲಾಯೀಸು ಇದ್ದಾರೆ. ಅವ್ರ ಮೇಲೆ ನೇರವಾಗಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಿಕ್ಕೆ ಬರೋದಿಲ್ಲ. ಇವೆಲ್ಲ ಸಂಗತಿಗಳು ಸರಿಯಾದ ತನಿಖೆ ಆಗಬೇಕು ಮತ್ತು ಇದನ್ನು ಲಾಜಿಕಲ್ ಎಂಡಿಗೆ ಹೋಗ್ಬೇಕಂದ್ರೆ CBI ತನಿಖೆ ಆಗಬೇಕು. ಥ್ಯಾಂಕ್ ಯು.